ನಕ್ಕನ್ ಕ್ವಾಲಿಫೈ ತಗೊಳ್ಳಿ. ಆರ್ ಸಿ ಬಿ ಮೊದಲನೇ ಟೀಮ್ ಆಗುತ್ತೆ ಕ್ವಾಲಿಫೈ ಆಗೋದಕ್ಕೆ 2026 IPL ಅಲ್ಲಿ ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ಟಿದೆ ಅಂತ. ಮೊದಲನೇ ಟೀಮ್ ಆಯ್ತು ನಮ್ಮ ಹತ್ರಗೆ ಟ್ರೋಫಿನೂ ಗೆದ್ಬಿಡ್ತು ಅಂತ ಅನ್ಕೊಳಕ್ ಹೋಗ್ಬಾರ್ದು. ಮೊದಲನೇ ಟೀಮ್ ಆಗಿದೆ ಕ್ವಾಲಿಫೈ ಆಗೋದಕ್ಕೆ, ಇದರಲ್ಲಿ ಖುಷಿ ಇದೆ, ಹೆಮ್ಮೆ ಇದೆ. ನನ್ನ GT ಅವ್ರು ಆಗ್ಬೋದು ಅಂತ ಅನ್ಕೊಂಡಿದ್ವಿ, ಇಲ್ಲ ನನ್ನ GT ಅವ್ರು ಆಗಿಲ್ಲ. ಮೊದಲನೇ ಟೀಮು ನಮ್ಮ RCB ಎಂಟ್ರಿ ಕೊಟ್ಟಿರೋದು 9 ಮ್ಯಾಚ್ ನ ಗೆಲ್ಲೋದ್ರ ಮೂಲಕ ಆಲ್ಮೋಸ್ಟ್ ಟಾಪ್ 2 ಒಂದು ರೇಂಜಿಗೆ ಖಚಿತ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಇನ್ನೊಂದು ಮ್ಯಾಚ್ ಇದೆ, ಅದು ಗೆದ್ರೂ ಟಾಪ್ 2 ಇರ್ತಾರೆ, ಬಹುಶಃ ಸೋತನು ಅಂದ್ರೆ ಡಿಪೆಂಡ್ ಆಗುತ್ತೆ ಬೇರೆಯವ್ರ ಮೇಲೆ. ಸೋತು ಕೂಡ ಟಾಪ್ 2 ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಮೊದಲನೇ ಪೊಸಿಷನ್ ಇರಬೇಕು ಅಂದ್ರೆ ಖಂಡಿತ ನೆಕ್ಸ್ಟ್ ಮ್ಯಾಚ್ ಅಂತೂ ನಾವು RCB ಅವರು ಗೆಲ್ಲೇಬೇಕಾಗತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ಇನ್ಫ್ಯಾಕ್ಟ್ ಗೆದ್ದಿರೋನು ಕೂಡ ಮೇಲ್ಗಡೆ ಇರುವಂಥ ಚಾನ್ಸಸ್ ಕೂಡ ಇದೆ. ನೋಡ್ತು ಕರೆಂಟ್ ಸಿಚುವೇಶನ್ ನೋಡ್ತು ಅಂತಂದ್ರೆ ಪಂಜಾಬ್ ಕಿಂಗ್ಸು ಯಪ್ಪ 6 ಕನ್ಸಿಕ್ಯೂಟಿವ್ ಸೋಲು ಅಲ್ಲ. ಇವರು ಗೆದ್ರು ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ಹಂಗ ಗೆದ್ಬಿಟ್ರು. ಇವ್ರಿಗೆ ಸೋಲೇ ಇಲ್ಲ. 6 ಗೆದ್ಬಿಟ್ರು ಹಂಗೇನೆ ಕಂಟಿನ್ಯೂಸ್ ಆಗಿ. ಇಲ್ಲಿ ನೋಡ್ತಂದ್ರೆ 6 ಕಂಟಿನ್ಯೂಸ್ ಆಗಿ ಸೋತ್ಬಿಟ್ಟಾರೆ. 6 ಗೆದ್ದಿದ್ಕು ಇಲ್ಲ 6 ಸೋತಿದ್ಕು ಏನ್ ಗುರು ಇದು ಮ್ಯಾಚಿಂಗು ಯಪ್ಪ. ಇದೇ ತರ ಆಗಿತ್ತು ಪಂಜಾಬ್ ಕಿಂಗ್ಸ್ಗೆ. ರವಿಚಂದ್ರನ್ ಅಶ್ವಿನ್ ಅವರು ಕ್ಯಾಪ್ಟನ್ ಆಗಿದ್ದಾಗ ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ಇರೋ 7 ಮ್ಯಾಚ್ 6 ಮ್ಯಾಚ್ ಗೆದ್ಬಿಟ್ಟಿದ್ರು. ಆಮೇಲೆ ಎಲ್ಲಾ ಸೋತೋಗ್ಬಿಟ್ರು ಮ್ಯಾಚ್ನ. ಆ ತರ ಆಗೋಗ್ಬಿಡ್ತು. ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಸಿಕ್ಕಾಪಟ್ಟೆ ಕ್ವಶನಬಲ್ ಆಗೋಗ್ಬಿಡ್ತು. ಯಾಕಂದ್ರೆ ಕನ್ಸಿಕ್ಯೂಟಿವ್ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಫಸ್ಟ್ 7 ಮ್ಯಾಚ್ ಹೆಂಗಿತ್ತು ಅಂದ್ರೆ ಇವ್ರ ತರ ಕ್ಯಾಪ್ಟನ್ ಎಲ್ಲ ಇಂಡಿಯನ್ ಟೀಮಿಗೆ ಕ್ಯಾಪ್ಟನ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅದು ಇದು ಅಂತೆಲ್ಲ ಎತ್ತಿ ಹೊಗಳಿ ಅಟ್ಟಕ್ಕೆ ಏರಿಸ್ಬಿಟ್ಟಿದ್ರು. ಬಟ್ ಇವಾಗ ಅವರ ಕ್ಯಾಪ್ಟನ್ಸಿ ಸಿಕ್ಕಾಪಟ್ಟೆ ಕ್ವಶನಬಲ್ ಆಗಿದೆ. ಬಟ್ ಅವ್ರಿಗೆ ಏನೋ ಒಂಥರ ಆಗ್ತಾ ಇಲ್ಲ ಅಂತ ಹೇಳ್ಬೇಕು ಪಂಜಾಬ್ ಕಿಂಗ್ಸ್ಗೆ. ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ. ಕಂಟಿನ್ಯೂಸ್ ಆಗಿ 6 ಮ್ಯಾಚಸ್ ಸೋತವರಲ್ಲ ಗುರು, ಅದು ಸೆಕೆಂಡ್ ಫೇಸ್ ಅಲ್ಲಿ ಈ ತರ ಸೋಲ್ಬೇಕು ಅಂದ್ರೆ ಟ್ರಾಜಿಡಿ ಏನೂ ಆಗ್ತಾ ಇಲ್ಲ. ಕ್ವಾಲಿಟಿ ಟೀಮು ಪಂಜಾಬ್ ಕಿಂಗ್ಸ್ ಲಾಸ್ಟ್ ಸೀಸನ್, ಈ ಸೀಸನ್ ಸ್ಟಾರ್ಟ್ ಮಾಡಿದ ರೀತಿ ನೋಡ್ತಂದ್ರೆ ನೆಕ್ಸ್ಟ್ ಲೆವೆಲ್ ಇವರ ಟ್ರೋಫಿ ಹೊಡೆದ್ಬಿಡ್ತಾರೆ ಅನ್ನೋ ತರ. RCB ಒಬ್ಬರೇ ಸೋಲ್ಸಕ್ಕಾಗದು ಇವ್ರನ್ನ ಅನ್ನೋ ತರ ಇತ್ತು. RCB ಸೋಲ್ಸ್ಬಿಡ್ತು ಬಂದು ಇವಾಗ ಕಡೆಗೆ ಲಾಸ್ಟಿಗೆ. ಹೆಂಗ್ ಹೊಡೆದೇ ಗುರು ಇವತ್ತು ನಜ್ಜಿ ಡಾಮಿನೇಟಿಂಗ್ ವಿಕ್ಟ್ರಿ ಅಂತ ಅನ್ಕೊಳ್ಳಿ. ಇವತ್ತು 227 ರನ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ, ಅದು ಧರ್ಮಶಾಲಾ ವಿಕೆಟ್ ಅಲ್ಲಿ ಹೊಡಿಬೇಕು ಅಂತಂದ್ರೆ ಏನು ಎಕ್ಸ್ಟ್ರಾರ್ಡನರಿ ಅಂತ ಹೇಳ್ತಿಲ್ಲ, ಹೊಡಿಬೋದಿತ್ತು. ಯಾಕಂದ್ರೆ ಬ್ಯಾಟಿಂಗ್ಗೆ ಒಳ್ಳೆ ಸರ್ಫೇಸ್ ಏನೇ, ಫಸ್ಟ್ ಬ್ಯಾಟಿಂಗ್ ಸಿಗುತ್ತೆ ನಮಗೆ. ಬಂದ್ರು ಓಪನರ್ಸು ಜೇಕಬ್ ಬೆಥೆಲ್ ಮತ್ತೆ ಫೇಲ್ಯೂರ್ ಆಗಿದ್ದು. ಅನ್ನೋದು ಫೇಲ್ಯೂರ್ 7 ಮ್ಯಾಚ್ ಕಂಟಿನ್ಯೂಸ್ ಆಗಿ ಚಾಚು ತಪ್ಪಂಗೆ ಫೇಲ್ ಆಗಿದ್ದಾರೆ. ಫೀಲ್ಡಿಂಗಲ್ಲಿ ಸ್ವಲ್ಪ ಹಂಗೆ ಆಡ್ಬೋದು. ಫೀಲ್ಡಿಂಗಲ್ಲೂ ಕೂಡ ಇವತ್ತು ಕ್ಯಾಚ್ ಟಾಪ್ನ ಮಾಡಿದ್ರು ಜೇಕಬ್ ಬೆಥೆಲ್. ಬಟ್ ಒಂದು 2 ಕ್ಯಾಚ್ನ ಎತ್ತಾಕೊಂಡಿದ್ದಾರೆ. ಸೊ ಅದು ಬಿಡ್ತು ಅಂದರೆ ಇವರು ಕಂಪ್ಲೀಟ್ ಫೇಲ್ ಆಗ್ತಿದ್ದಾರೆ ಗುರು ಬ್ಯಾಟಿಂಗಲ್ಲಿ. ಇಷ್ಟೆಲ್ಲ ಅವಕಾಶನ ಕೊಟ್ಟು ಆಲ್ಮೋಸ್ಟ್ 7 ಮ್ಯಾಚ್ ಅವಕಾಶ ಕೊಟ್ಟಿರೋದು, 7 ಮ್ಯಾಚನ್ನು ಕೂಡ ಫೇಲ್ಯೂರ್ ಅಂತ ಅಂದರೆ ಸೀರಿಯಸ್ ಥಿಂಗ್ ಟು ವರಿ ಫಾರ್ RCB. ಇವತ್ತು ಗೆದ್ದಿರ್ಬೋದು. ಓಪನಿಂಗ್ ಶಾಟಲ್ಲಿ ಸೀರಿಯಸ್ ಥಿಂಗ್ ಟು ವರಿ ಆಗೋಗ್ಬಿಡುತ್ತೆ. ಫಿಲ್ ಶಾಟ್ ಮಿಸ್ ಔಟ್ ಆಗ್ತಾ ಇದ್ದಂಗೆ ರನ್ಸೇ ಬರ್ತಾ ಇಲ್ಲ. ವಿರಾಟ್ ಕೊಹ್ಲಿ ಒಬ್ಬರೇ ಹೊಡಿಬೇಕಾಗಿದೆ ಅಲ್ಲಿ ಓಪನಿಂಗ್ ಶಾಟ್ ಅಂತ ಬಂದಾಗ. ಇವತ್ತು ಕೂಡ ಒಂದು 58 ರನ್ ಹೊಡೆದ್ರು, ಕನ್ಸಿಸ್ಟೆಂಟ್ ಆಗಿ ಆಡಿದ್ರು. ಪೋಪ್ಳೆ RCB ಹೊಡೆದು ಎಷ್ಟು ಗುರು, ಪೋಪ್ಳೆ ಅಂತ ಮಟ್ಟದ ಹೆವಿ 79 ರನ್ ಹೊಡೆದಿಲ್ಲ RCB ಅವರು. ಎಷ್ಟು ಅರೌಂಡ್ ಕ್ಲೋಸ್ ಟು 60 + 61 ರನ್ಸ್ 1 ವಿಕೆಟ್ನ ಗೆಳ್ಕೊಂಡು ಹೊಡೆದು. ದೇವದತ್ ಪಡಿಕ್ಕಲ್ ಅವರು ಕೂಡ ಚೆನ್ನಾಗಿ ಆಡಿದ್ರು ಇವತ್ತು. ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಸೇರ್ಕೊಂಡು ಸಾಕಷ್ಟು ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ಬಟ್ ಮೆಚ್ಕೊಬೇಕಾಗಿರೋದು ನಂಬರ್ 4 ಅಲ್ಲಿ ಬಂದ್ರಲ್ಲಪ್ಪ ವೆಂಕಟೇಶ್ ಅಯ್ಯರ್. ಅವರು ಹೊಡೆದಂಥ ಏಟ್ಗಳು ಉಲ್ಟಾ ಎಲ್ಲ ತಿರ್ಕೊಂಡು ಆಡಿದ್ರು. ನನಗೆ ಇಂಪ್ರೆಸ್ ಮಾಡಿದ್ ವೆಂಕಟೇಶ್ ಅಯ್ಯರ್ನೇ ಇವತ್ತು. ಏನು ಇನ್ಸೈಡ್ ಔಟ್ ಶಾಟ್ ಎಲ್ಲ ಹೊಡೆದಿದ್ದು, ಬೌಂಡ್ರೀಸ್ಗಳ ಸರಿ ಮಾಡಿ 8 ಬೌಂಡ್ರೀಸು 4 ಸಿಕ್ಸ್ನ ಇಟ್ಬಿಟ್ರು ಹಂಗೇನೆ. ವಿರಾಟ್ ಕೊಹ್ಲಿ 37 ಬಾಲಿಗೆ 58 ಹೊಡೆದಿದ್ದಾರೆ. ಪರವಾಗಿಲ್ಲ, ಮಸ್ತಾಗಿನೇ ಆಡಿದ್ದಾರೆ. ನಾವು ವಿರಾಟ್ ಕೊಹ್ಲಿ ಸ್ಟ್ಯಾಂಡರ್ಡ್ಸ್ನೇ ಒಂಥರ 100ಗೆ ಸೆಟ್ ಮಾಡಿಬಿಡ್ತೀವಿ. 50 ಅಂತ ಬೇಸಿಕ್. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬರ್ತಾರೆ 50 ಹೊಡೆದೇ ಹೊಡಿತಾರೆ ಅನ್ನೋ ಥರ ಅನ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದು ಬಂದಿದೆ ಅಷ್ಟೇ. ಈ ಕಡೆಯಿಂದ ದೇವದತ್ ಪಡಿಕ್ಕಲ್ ಕೂಡ ಸಖತ್ತಾಗಿ ಅವ್ರ ಜೊತೆಗೆ ಸೇರ್ಕೊಂಡು ಅವರು ಕೂಡ ಒಳ್ಳೊಳ್ಳೆ ಶಾಟ್ಗಳನ್ನ ಹೊಡೆದ್ರಮ್ಮ. ಬಟ್ ಸಖತ್ ಇಂಪ್ರೆಸ್ ಮಾಡಿದ್ದು ವೆಂಕಟೇಶ್ ಅಯ್ಯರ್ ಇವತ್ತಿನ ಮ್ಯಾಚಲ್ಲಿ. ಸೊ ಯಾರು ಕೂಡ ಅನ್ಕೊಂಡಿಲ್ಲ ವೆಂಕಟೇಶ್ ಅಯ್ಯರ್ ಬಂದ್ಬಿಟ್ಟು ನಂಬರ್ 4 ಆಡ್ತಾರೆ ಅಂತ. ರಜತ್ ಪದ್ದಾರ್ ಅವರ ಅಬ್ಸೆನ್ಸಲ್ಲಿ ಬಂದಿದ್ದು. ಜಿತೇಶ್ ಶರ್ಮಾ ನೋಡಿ ಏನು ಆಡ್ತಾ ಇಲ್ಲ, ಕ್ಯಾಪ್ಟನ್ಸಿ ಬೇರೆ ಕೊಟ್ಬಿಟ್ಟು ಅವರಲ್ಲಿ. ಜಿತೇಶ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ ನೋಡಿ ಹೆಂಗೆ ಹೆಸರು ಬಂತ. ಜಿತೇಶ್ ಶರ್ಮಾನ ಕ್ಯಾಪ್ಟನ್ಸಿಲಿ RCB ಪ್ಲೇ ಆಫ್ ಎಂಟ್ರಿ ಕೊಟ್ಟಿದ್ದು. ರಜತ್ ಪದ್ದಾರ್ ಮಿಸ್ ಆಗಿರ್ಬೋದು, ಇವತ್ತು ಗೆಲ್ಲೋದ್ರ ಮೂಲಕ ಜಿತೇಶ್ ಶರ್ಮಾನ ಕ್ಯಾಪ್ಟನ್ಸಿಲಿ ಎಂಟ್ರಿ ಕೊಟ್ವಿ ನಾವು ಪ್ಲೇ ಆಫ್ಸ್ಗೆ ಹತ್ರನೇ ಬರೋದು. ಬಟ್ ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿ ಸ್ಟ್ಯಾಟ್ಸ್ ನೋಡಿದಾಗ ಅದು ಕೂಡ ಚೆನ್ನಾಗೇನೆ ಇದೆ, ಚೆನ್ನಾಗೇನೆ ನಿಭಾಯಿಸಿದ್ದಾರೆ. ಪಡಿಕಲ್ಲು ಕವರ್ಸ್ಗೆ ಬ್ರಾಡ್ ಬೌಲಿಂಗ್ ಅಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಯಿತು ಅಂದರೆ ವಿರಾಟ್ ಕೊಹ್ಲಿ ಅವರು ಅದೇ ಮಿಡ್ ವಿಕೆಟ್ ರೀಜನ್ ಅಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಕ್ಲಿಯರ್ ಮಾಡೋಕ್ಕಾಗದೆ ಚಹಲ್ ಅವರ ಬೌಲಿಂಗ್ ಅಲ್ಲಿ ಇವತ್ತು ಸ್ಪಿನ್ನರ್ಸ್ಗೆ 3 ವಿಕೆಟ್ ಬಿದ್ದಿದೆ, ಕಳ್ಕೊಂಡಿದೆ 4 ವಿಕೆಟ್. ಅದು ಲಾಸ್ಟ್ ಬಾಲಲ್ಲಿ 1 ವಿಕೆಟ್ ಬಿದ್ದ ಹರ್ಷದೀಪ್ ಸಿಂಗ್. ಈಗ ಪೇಸರ್ಸ್ಗಳು ವಿಕೆಟೇ ಇತ್ತಿಲ್ಲ ಇವತ್ತು. ಇವ್ರದ್ದು ಮೈನು ಪೇಸ್ ಹೊಡೆತಾ ತಿಂತಿದೆ ಇವರು, ಪೇಸ್ ಅಟಾಕೆ ಹೊಡೆತಾ ತಿಂತಿದೆ. ಬೌಲಿಂಗ್ ನೆಟ್ಟಿಗೆ ಮಾಡೋಕ್ಕಾಗ್ತಿಲ್ಲ ಪಂಜಾಬ್ ಕಿಂಗ್ಸ್. ಸಿಮಿಲರ್ ಮಿಸ್ಟೇಕ್ಸ್ ಮಾಡ್ತಿದ್ದು ಪಂಜಾಬ್ ಕಿಂಗ್ಸು. ಇವರ ಪೇಸ್ ಅಟ್ಯಾಕ್ ಊಸ್ಟ್ ಆಗೋಗ್ಬಿಡಿದೆ ಅಂತ ಹೇಳ್ಬೇಕು. ಮಾರ್ಕೋ ಆ್ಯನ್ಸನ್ ಆಗಿರ್ಬೋದು, ಹರ್ಷದೀಪ್ ಸಿಂಗ್ ಆಗಿರ್ಬೋದು, ವಿಕೆಟ್ ತೆಗೆದಲ್ಲೇ ವಿಫಲರಾಗ್ತಿದ್ರೆ. ಇನಿಷಿಯಲಿ ವಿಕೆಟ್ ಬರಬೇಕು ಪೋಪ್ಳಲ್ಲಿ, ಅಲ್ಲೇ ವಿಫಲರಾಗ್ತಿದ್ರು, ಅಲ್ಲೇ ವಿಕೆಟ್ಗಳು ಬರ್ತಾ ಇಲ್ಲ, ಅಲ್ಲೇ ಡಾಮಿನೇಟ್ ಮಾಡೋಕ್ಕಾಗ್ತಿಲ್ಲ. ಸ್ಪಿನ್ನರ್ ಬಂದ್ಬಿಟ್ಟಲ್ಲಿ ವಿಕೆಟ್ ತೆಗಿಬೇಕು ಅಂತ ಆಯಿತು ಅಂತಂದರೆ ನೋಡಿ ನಮ್ಮ RCB ಪೇಸಸ್ಗಳು ಯಾವ ಥರ ಎಫೆಕ್ಟಿವ್ನೆಸ್ ತೋರಿಸಿದ್ರು ಅಂತ. ಸಾಕಾದ ಎಫೆಕ್ಟಿವ್ನೆಸ್ನ ತೋರಿಸಿದ್ರು. ಕ್ರೇಜಿ ಆಗಿ ಬೌಲಿಂಗ್ನ ಮಾಡಿದ್ರು. ಇವ್ರು ನೋಡ್ತು ಅಂದರೆ ವಿಕೆಟ್ ತೆಗಿಯೋಕೆ ತಿನ್ಕಾಡ್ತಾವ್ರಲ್ಲಿ. ಇನ್ಫ್ಯಾಕ್ಟ್ ಸರಿಯಾಗಿ ವಾಂತಿಸ್ಕೊಂತವ್ರೆ. ಸೊ 222 ಟೀಮ್ ಡೇವಿಡ್ ಬಂದ್ಬಿಟ್ಟು ಸರಿಯಾಗಿ ಇಟ್ಟರಲ್ಲಿ ಲಾಸ್ಟಲ್ಲಿ ಒಂದು 20+ ರನ್ಸ್ನ ಕ್ವಿಕ್ ಆಗಿ ಇಟ್ಟರು. ಬಟ್ ಇವತ್ತಿನ ಎಂಟೈರ್ ಮ್ಯಾಚ್ ನನ್ನ ಪ್ರಕಾರ ಇಂಪ್ರೆಸ್ ಮಾಡೋದು ವೆಂಕಟೇಶ್ ಅಯ್ಯರ್. ಯಾಕಂದರೆ ಪಟ್ಟಣಂಗೆ ಬಂದರು, ಇವ್ರ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ಯಾರಿಗೂ ಕೂಡ. ಒಂದು ಸಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿದ್ರು. ಲಾಸ್ಟ್ ಮ್ಯಾಚು ಇದ್ರು, ಬಟ್ ಅವಕಾಶ ಸಿಕ್ಕಿರಲಿಲ್ಲ.
ಅಷ್ಟು ಚೆನ್ನಾಗಿ ಪ್ರೂವ್ ಮಾಡಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಒಂಥರ ನೋಡಿ ಫ್ಲೋಟರ್ ತರ ಯೂಸ್ ಮಾಡ್ಕೋಬಹುದು ಬೇಕಾದ್ರೆ ವೆಂಕಟೇಶ್ ಅಯ್ಯರ್ನ. ಓಪನಿಂಗ್ ಅಂದ್ರೆ ಓಪನಿಂಗು ಸೈ, ನಂಬರ್ 4 ಅಂದ್ರೆ ನಂಬರ್ 4ಗೂ ಸೈ. ಬಟ್ ನೆಕ್ಸ್ಟ್ ಮ್ಯಾಚ್ ಎಲ್ಲ ಆಡಿಸ್ತಾರೆ ವೆಂಕಟೇಶ್ ಅಯ್ಯರ್ನ, ನಂಬರ್ 5 ಆಡಿಸ್ತಾರ. ನಂಬರ್ 5 ಆಡಿಸಿದ್ರೆ ಬೆಟರ್ ಅಂತ ಅನ್ಕೊಂತೀನಿ. ಯಾಕಂದ್ರೆ ರಜತ್ ಪದ ನಂಬರ್ 4 ಬಂತು ಅಂದ್ರೆ ಇವ್ರನ್ನ 5 ಆಡಿಸ್ತು ಅಂದ್ರೆ ಚೆನ್ನಾಗಿರುತ್ತೆ. ಜಿತೇಶ್ ಶರ್ಮಾ ಆಡ್ತಿದ್ರು, ಜಿತೇಶ್ ಶರ್ಮಾ ಇನ್ನ ಬೇಕಾದ್ರೆ ಡೌನ್ ದ ಆರ್ಡರ್ಗೆ ಹೋದ್ರೆ ಚೆನ್ನಾಗಿರುತ್ತೆ. ಸೊ ನೋಡೋಣ ನೆಕ್ಸ್ಟ್ ಮ್ಯಾಚ್ ಸಿಗೋದು. ಅಲ್ಲ ಪೋಪ್ಳೆಲ್ಲ 3 ವಿಕೆಟ್ ನ ಕಳ್ಕೊಂಡ್ಬಿಡದ ಟಕ ಟಕ ಟಕ. ನಂಗೆ 19ಕ್ಕೆ 3 ವಿಕೆಟ್ ನ ಕಳ್ಕೊಂಡಿರುತ್ತ ಪಂಜಾಬ್ ಕಿಂಗ್ಸು ಇನ್ನೆಲ್ಲಿ ಗೆಲ್ಲಕ್ಕಾಗತ್ತೆ. ಅವ್ರು 19ಕ್ಕೆ 3 ವಿಕೆಟ್ ನ ಕಳ್ಕೊಂಡು ಇಷ್ಟು ಹತ್ರಕ್ಕೆ ಬಂದಿದ್ದಾರೆ ಅಂದ್ರೆ 20+ ರನ್ನ ಮಾರ್ಜಿನ್ ವಿಕ್ಟ್ರಿನ RCBಗೆ ಕೊಟ್ಟಿದ್ದಾರೆ ಅಂತಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಶಬಾಷ್ ಅಂತ ಹೇಳ್ಬೇಕು. 19ಕ್ಕೆ 3 ಅಲ್ಲಿ ಏನ್ ಭುವನೇಶ್ವರ್ ಕುಮಾರ್ ಫಸ್ಟ್ ಓವರ್ಲು ಇಂಪ್ಯಾಕ್ಟು, 3ನೇ ಓವರ್ಲು ಇಂಪ್ಯಾಕ್ಟು ಸಾಕಾತಲ್ಲಿ. ಪ್ರಿಯಾಂಶ್ ಆರ್ಯ ಪುಲ್ ಹೊಡಿದಕ್ಕೆ ಹೋಗ್ಬಿಟ್ಟು ಮಿಡಾನ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಯ್ತು ಅಂತಂದ್ರೆ ಈ ಕಡೆ ಪ್ರಪ್ಸಿಮ್ರಾನ್ ಸಿಂಗ್ ಕುಳುಲ ಸಾಕೋಗ್ಬಿಟ್ರು. ಹಂಗೆ ಸ್ಲಿಪ್ಪರ್ ಸಾಕಾತ್ ಕ್ಯಾಚ್ ದೇವದತ್ ಪಡಿಕಲ್ ಹಿಡಿದಿದ್ದು ಫಟ್ ನಂಗೆ 2 ವಿಕೆಟ್ ಕೂಡ ಹೋಯ್ತು. ಓಪನರ್ಸ್ 2 ವಿಕೆಟ್ ಕೂಡ ಹಂಗೆ ಹೊಡೆದು ಕಳಿಸ್ತಾರೆ 1ನೇ ಓವರು ಮತ್ತೆ 3ನೇ ಓವರು. ನಂತರ ಬಂದಂತ ಶ್ರೇಯಸ್ ಅಯ್ಯರ್ ಎಡ್ಜ್ ಹೊಡ್ಕೊಂಡು ಔಟ್ ಆಗ್ತಾರೆ ರಸಿಕ್ ಸಲಾಮ್ದಾರ್ಗೆ. ಸೊ ಒಂಥರ ಕ್ಲೂಲೆಸ್, ಅವರು ಕ್ಲೂಲೆಸ್ ಆಗೋಗ್ಬಿಟ್ರು. ಏನ್ ಬಂತು ಹೆಂಗೋಯ್ತು ಬಾಲು. ಅವ್ರೊಂಥರ ನೋಡಿದ್ದೀನಿ ನಾನು, ಅವ್ರ ಹತ್ರ ಬಿಹೈಂಡ್ ಹೊಡಿದಕ್ಕೆ ಒಂದೊಂದು ಟೈಮ್ ಟ್ರೈ ಮಾಡ್ತಾರೆ. ಲಾಸ್ಟ್ ಮ್ಯಾಚ್ ಔಟ್ ಆಗಿರೋ ರೀತಿ ನೋಡಿ ಹಂಗೆ ಔಟ್ ಆಗಿರೋದು, ಅಂದ್ರೆ ಬೇರೆ ಥರ ಔಟ್ ಆಗಿರ್ಬೋದು. ಬಟ್ ಬಿಹೈಂಡ್ ಹೊಡಿದಕ್ಕೆ ಹೋಗ್ಬಿಟ್ಟೆ ಒಂಥರ ಬಿಹೈಂಡ್ ಸ್ವಲ್ಪ ಆ ಥರ್ಡ್ ಮ್ಯಾನ್ ರೀಸನ್ಗೆ ಸ್ವಲ್ಪ ಪುಷ್ ಕೊಡೋಣ ಅಂತ ಹೋಗ್ತಾರೆ ಅವರು. ಆ ಟೈಮಲ್ಲೇ ಔಟ್ ಆಗೋದವರು. ಸೊ ಅದೊಂದು ಸ್ವಲ್ಪ ಸ್ಟ್ರೆಂತು ಆಗುತ್ತೆ ಅವ್ರದ್ದು. ಒಂದೊಂದು ಟೈಮ್ ಹಿಂದೆಗಡೆ ಬೌಂಡ್ರೂ ಹೋಗುತ್ತೆ, ಒಂದೊಂದು ಟೈಮ್ ಔಟ್ರೂ ಕೂಡ ಆಗ್ತಾರೆ. ಸೊ ಆದ್ರೂ ಇವತ್ತು ಎಡ್ಜ್ ಆಗ್ಬಿಟ್ಟು ಶ್ರೇಯಸ್ ಅಯ್ಯರ್ ವಿಕೆಟ್ ಬೀಳ್ತಾ ಇದ್ದಾನೆ. 3 ವಿಕೆಟ್. ಶ್ರೇಯಸ್ ಅಯ್ಯರ್ ಇದ್ರೇನೆ ಒಂಥರ ಕಾನ್ಫಿಡೆನ್ಸ್ ಚೇಸ್ ಮಾಡ್ಬೇಕಾದ್ರೆ ಇಂಥ ಟೋಟಲ್ ಚೇಸ್ ಮಾಡಬೇಕಾದ್ರೆ ಶ್ರೇಯಸ್ ಅಯ್ಯರ್ ಇತ್ತು ಅಂದ್ರೆ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿದ್ರು ಪಂಜಾಬ್ ಕಿಂಗ್ಸ್ ಅವರು. ಪಂಜಾಬ್ ಕಿಂಗ್ಸ್ಗೆ ಚೇಸ್ ಕೊಡಬಾರ್ದು ಅಂತಲೇ ಮಾತಾಡ್ತಿರ್ತೀವಿ, ಬಟ್ ಚೇಸ್ ಸಿಕ್ಕಿದ್ರು ಕೂಡ ಇವತ್ತು ಫೈಲ್ಯೂರ್ ಆಗಿರೋದು. ಎಲ್ಲ ಸೀರೀಸ್ ಆಗಿ ಫೇಲ್ ಹಾಕೊಂಡ್ಬತ್ತಾ ಇದ್ರಲ್ಲಿ. 6 ಕಂಟಿನ್ಯೂಸ್ ಆಗಿ ಸೋತಿದ್ದಾರೆ. ಚೇಸ್ ಆರೋ ಸಿಗಲಿ, ಡಿಫೆಂಡ್ ಆರೋ ಸಿಗಲಿ, ಏನಾರೋ ಸಿಗಲಿ, 6 ಕಂಟಿನ್ಯೂಸ್ ಆಗಿ ಸೋತಿದ್ದಾರೆ ಅಂತಂದ್ರೆ ಒಂಥರ ಈ ಟೀಮು ನಾನಂತೂ ಅನ್ಕೊಂಡ್ಲ 6 ಕಂಟಿನ್ಯೂಸ್ ಆಗಿ ಸೋಲ್ತಾರೆ. ಅದು ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಸ್ಟಾರ್ಟ್ ಮಾಡ್ಬಿಟ್ಟು ಈ ತರ ಮಾಡ್ತಾರೆ. ಇನ್ನೊಂದು ಮ್ಯಾಚ್ ಇದೆ, ಆಟ್ಸಿಗೆ ಬಂದ್ಬಿಟ್ಟು ಕೂತ್ಕೊಂಡಿದ್ದಾರೆ. ಇನ್ನೊಂದು ಮ್ಯಾಚ್ ಗೆದ್ರೂ ಸಹ ಹೇಳಕ್ಕಾಗಲ್ಲ ಅವ್ರು ಕ್ವಾಲಿಫೈ ಆಗ್ತಾರ ಆಗೋದಿಲ್ವಾ ಅಂತ. ನೆಟ್ ರನ್ ರೇಟ್ ಏನೋ ಒಂದು ಪರವಾಗಿಲ್ಲ ಸುಮಾರಾಗಿದೆ, ಬಟ್ ಸಿಕ್ಕಾಪಟ್ಟೆ ಕಷ್ಟ ಥರನೇ ಕಾಣಿಸ್ತಾ ಇದೆ. ಬೇರೆಯವ್ರು ಸೋಲ್ಬೇಕು, ಹಂಗಾಗಬೇಕು, ಹಿಂಗಾಗಬೇಕು, ಅದಾಗಬೇಕು, ಇದಾಗಬೇಕು ಅಂತೆಲ್ಲ ಕ್ಯಾಲ್ಕುಲೇಟ್ ಇಟ್ಕೊಂಡು ಕೂತ್ಕೊಬೇಕು. ಇವಾಗ ಪಂಜಾಬ್ ಕಿಂಗ್ಸ್ ಸೀಸನ್ ಸ್ಟಾರ್ಟಿಂಗಲ್ಲಿ ಅದ್ದೂರಿಯಾಗಿ ಮೆರೆದವರು ಪಕ್ಕ ನಾವು ಕ್ವಾಲಿಫೈ ಅಂತ ಅನ್ಕೊಂಡವರು ಇವಾಗ ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಇಟ್ಕೊಂಡು ಕೂತ್ಕೊಂಡವ್ರು ಹೆಂಗಾಗಬೇಕು, ಹಂಗಾಗಬೇಕು, ಅದಾಗಬೇಕು, ಇದಾಗಬೇಕು ಅಂತ. ಫಸ್ಟ್ ಆಫ್ ಆಲ್ ಲಾಸ್ಟ್ ಮ್ಯಾಚ್ನ ಗೆಲ್ಬೇಕಲ್ಲ ಪಂಜಾಬ್ ಕಿಂಗ್ಸು. ಅವಾಗ ಏನಾದ್ರು ಸಾಧ್ಯ ಇದೆ, ಇನ್ನು ಲಾಸ್ಟ್ ಮ್ಯಾಚ್ ಹೋದ್ರು ಅದು ಸಾಧ್ಯ ಇಲ್ಲ ಅಲ್ಲಿ. ಇವಾಗಲೇ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲು ನೋಡೋಣ, 16 ಪಾಯಿಂಟ್ ಬಂತವ್ರೆ ಖಂಡಿತ ಬೇರೆಯವ್ರು ಕ್ವಾಲಿಫೈ ಆಗೋಗ್ಬಿಡ್ತಾರೆ. 16 ಪಾಯಿಂಟ್ 8 ಮ್ಯಾಚ್ನಲ್ಲಿ ಗೆದ್ದುಬಿಟ್ರು ಅಂತಂದ್ರೆ, 7 ಮ್ಯಾಚಿಗೆ ಗೆದ್ದು ಅಂದ್ರೆ ಸೀನಿಗೆ ಬಂದವ್ರೆ. ಆ ಥರ ಸೀನ್ ಬಂತವ್ರೆ ಮಾತ್ರ ಇವ್ರಿಗೆ ಸ್ವಲ್ಪ ಚಾನ್ಸಸ್ ಅಂತೂ ಇರುತ್ತೆ. ಬಟ್ ಆದರೂ 6 ಕನ್ಸಿಕ್ಯೂಟಿವ್ ಸೋಲೋದಾಗರು ನಾಚಿಕೆ ಮಾನ ಮರ್ಯಾದೆ 3-30 ಏನೂ ಇಲ್ಲ. ಆ ಥರ ಆಗೋಗ್ಬಿಡ್ತು ಈ ಟೀಮ್ಗೆ ಪಂಜಾಬ್ ಕಿಂಗ್ಸ್ಗೆ. ಪ್ರೀತಿದಿಂದ ಹತ್ಕೊಂಡು ಕೂತ್ಕೋಬೇಕಲ್ಲಿ ಶ್ರೇಯಸ್ ಅಯ್ಯರ್ ಜೊತೆಗೆ. ಮುಂಚೆಲ್ಲ ಅಲ್ಲಿ ಬಿಟ್ಕೊಂಬರೋರು ಶ್ರೇಯಸ್ ಅನ್ಕೊಂಡು ಪಾಪ ಅಂತ ಅನ್ಸುತ್ತೆ. ಈಗಿರೋ 3 ವಿಕೆಟ್ ಡೌನ್ ಆಗ್ತಾ ಇದ್ದಂಗೆ ಅಲ್ಲೊಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಆಗಬೇಕಾಗಿತ್ತಲ್ಲ. ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಶೆಡ್ಗೆ ಅವ್ರು ನಿಂತ್ಕೊಂತಾರೆ, ಕೂಪರ್ ಕಾನ್ಲೈ ಇವ್ರು ಇಬ್ರು ನಿಂತ್ಕೊಂಡು ಆಡ್ಬೋದು ಅಂತ ಅನ್ಕೊಂಡ್ರೆ ಇಬ್ರು ಕೂಡ ಬ್ಯಾಕ್ ಟು ಬ್ಯಾಕ್ ಔಟ್ ಆಗಿದ್ದು. ಕೂಪರ್ ಕಾನ್ಲೈ ಅವರ ಕ್ಯಾಚ್ನ ಸಖತ್ತಾಗಿ ಜೈಕೂಬ್ ಬದಲ್ ಅವರು ಎತ್ತಾಕೊಂಡ್ರು. ಈ ಕಡೆಯಿಂದ ಶೆಡ್ಗೆ ಅವರ ಕ್ಯಾಚ್ನ ವಿರಾಟ್ ಕೊಹ್ಲಿ ಅವರು ಎತ್ತಾಕೊಂಡಿದ್ದು. ಇಬ್ರು ಕೂಡ ಸಖತ್ ಕ್ಯಾಚ್ನ ಮಾಡ್ರು ಅಂತ ಹೇಳ್ಬೇಕು. ಬಟ್ ವಿರಾಟ್ ಕೊಹ್ಲಿ ಹಿಡಿದಂಥ ಕ್ಯಾಚ್ ಇದೆ ಒಂಥರ ಸಿರಾಜ್ ಅಣ್ಣನೇ ಕ್ಯಾಚ್ ಹಿಡಿಯೋಕೆ ಹೋಗ್ಬಿಟ್ಟು ಬಿಟ್ಟಿದ್ರಲ್ಲ ರಿವರ್ಸ್ ಕಪ್ಪಲ್ಲಿ. ಸೊ ಆ ಥರ ಕ್ಯಾಚ್ನ ಹಿಡಿದಕ್ಕೆ ಹೋಗಿದ್ದು. ಕೈಗೆ ಏಟ್ ಕೂಡ ಮಾಡ್ಕೊಂಡ್ರು, ಐಸ್ ಹಿಡ್ಕೊಂಡು ಕೂತ್ಕೊಂಡಿದ್ರು. ಸೊ ಆ ಥರ ಏನು ಕ್ಯಾಚ್ ಹಿಡಿಯೋಕೆ ಹೋಗಿ ವಿರಾಟ್ ಕೊಹ್ಲಿ ಆ ಥರ ಹಿಡಿಯೋದು ನೋಡಿಲ್ಲ. ಹಿಂಗೆ ರಿವರ್ಸ್ ಕಪ್ಪಲ್ಲಿ ಕೆಳಗಡೆ ಬರುವಂಥ ಬಾಲ್ನ ಹಿಡಿಯೋದು ನೋಡಲ್ಲ, ಸ್ಟ್ರೈಟ್ ಹಂಗೆ ಹಿಡಿತಾರೆ. ಒಂಥರ ಸಿರಾಜ್ ಅಣ್ಣಿಂದ ಇನ್ಸ್ಪೈರ್ ಆಗ್ಬಿಟ್ರು ಅಂತ ಕಾಣ್ತದೆ. ನೆನೆ ಕ್ಯಾಚ್ನ ನೋಡ್ಬಿಟ್ಟು ಸಿರಾಜ್ ಬೈದು ಸಾಕೋಸ್ಕರ ಏಟ್ ಬಿತ್ತು, ಹೋಗ್ಬಿಟ್ಟು ಸರಿಯಾಗಿ ಕೂತ್ಕೊಂಡಿರೋ. ಆಮೇಲೆ ವಾಪಸ್ ಬಂದರು ಅಂತ ಅನ್ಕೊಳ್ಳಿ. ಬಟ್ ಅವ್ರ ವಿಕೆಟ್ ಡೌನ್ ಆಗ್ತದೆ. ಎಷ್ಟು 93ಕ್ಕೆ 5 ವಿಕೆಟ್ ಏನೋ ಡೌನ್ ಆಗಿತ್ತು. ಸೊ ಅಲ್ಲಿಂದ ರಿಕವರ್ ಆಗಬೇಕಾಗಿತ್ತು, ರಿಕವರ್ ಆಗೋದಿಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಚೆನ್ನಾಗಿ ರಿಕವರ್ ಆದರು. ಮಾರ್ಕಸ್ ಸ್ಟಾಯ್ನಿಸ್ ಜೊತೆಗೆ ಶಶಾಂಕ್ ಸಿಂಗ್ನ ಪಾರ್ಟ್ನರ್ಶಿಪ್ ಏನಿದೆ ಸಖತ್ ಒಳ್ಳೆ ಪಾರ್ಟ್ನರ್ಶಿಪ್ ಆಗಿತ್ತು, ಬ್ರಿಲಿಯಂಟ್ ಪಾರ್ಟ್ನರ್ಶಿಪ್ ಆಗಿತ್ತು. ಸೊ ಆ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಿದ್ದು ಹಜಲ್ವುಡ್ ಅವರು ಅಲ್ಬಿಡಬಿಡಿ ಮಾಡೋದ್ರ ಮೂಲಕ ಅಂಪೈರ್ಸ್ ಕಾಲ್ ಆಗಿದ್ರಿಂದ ಔಟ್ ಆಯಿತು ಮಾರ್ಕಸ್ ಸ್ಟಾಯ್ನಿಸ್ ಅವರು. ಕ್ಯಾಚ್ ಕೂಡ ಡ್ರಾಪ್ ಮಾಡಿದ್ರು. ಒಂದು ಜೇಕೋಬ್ ಬೆಥೆಲ್ ಅವರು ಈಸಿಯಾಗಿ ಬಂದಂಥ ಕ್ಯಾಚ್ನ ಔಟ್ನಲ್ಲಿ ಡ್ರಾಪ್ ಮಾಡಿರ್ತಾರೆ. ಸೊ 23ಕ್ಕೇನೋ ಇರುತ್ತೆ, 22ಕ್ಕೇನೋ ಇರುತ್ತೆ. ಏನು ಅಂಥ ಮಾಡಿದ ಹೆವಿ ಕಾಸ್ಟ್ ಏನಾಗಿಲ್ಲ. ಮಾರ್ಕಸ್ ಸ್ಟಾಯ್ನಿಸ್ ಏನೋ 50-50 ಏನು ನೋಡಿಲ್ಲ. ಬಟ್ ಶಶಾಂಕ್ ಸಿಂಗ್ ಸಖತ್ತಾಗಿ ಆಡಿದ್ರು. ಇವರು ಸ್ಟಾರ್ಟ್ ಸಖತ್ತಾಗಿ ಮಾಡಿದ್ರು, ಎಂಡ್ ಏನು ಅಷ್ಟೇನಾಗಿ ಹೆವಿಯಾಗಿ ಏನು ಮಾಡಲಿಲ್ಲ. ಔಟ್ ಕೂಡ ಆಗೋಗ್ತಾರೆ ರಸಿಕ್ ಸಲಾಮ್ದಾರ್ ಅವ್ರಿಗೆ. ಬಾಟಮಲ್ಲಿ 2 ವಿಕೆಟ್, ಒಂದೇ ಓವರ್ 2 ವಿಕೆಟ್ನ ಬೇರೆ ಎದ್ಬಿಡ್ತಾರೆ ರಸಿಕ್ ಸಲಾಮ್ದಾರ್. ಸೊ ವಿಕೆಟ್ಸ್ ಮೇಲೆ ವಿಕೆಟ್ಸ್ ಸುರಿ ಮಳೆನೇ ಆಗೋಗ್ಬಿಡ್ತು. 93 for 5 ಆಗಿಬಿಟ್ಟು ಇವರು 93 ಏನಕ್ಕೆ ಹೋಗ್ತಿದ್ದೀವಿ 19 for 3 ಆಗಿಬಿಟ್ಟು ಅಲ್ಲಿಂದ ಗೆಲ್ಲಬೇಕು ಅಂತ ಅನ್ಕಡೆ 222 ಟಾರ್ಗೆಟು. ಅನ್ಬಿಲೀವಬಲ್ ಏನಾಗಿಲ್ಲ, ಗೆಲ್ಬೋದಿತ್ತು. ಬಟ್ ಒಂದು ಬಿಗ್ ಪಾರ್ಟ್ನರ್ಶಿಪ್ನ ಅಗತ್ಯತೆ ಇತ್ತು. ಮಾರ್ಕಸ್ ಸ್ಟಾಯ್ನಿಸ್ ಮತ್ತು ಶಶಾಂಕ್ ಸಿಂಗ್ ಏನಾದ್ರು ಇಬ್ಬರು ಇದ್ದಿತ್ತು ಅಂದರೆ ಖಂಡಿತ ಈ ಟಾರ್ಗೆಟ್ ಚೇಸಬಲ್ ಹತ್ರ ಬರ್ಬೋದಾಗಿತ್ತು, ತೀರಾ ಹತ್ರ ಬರ್ಬೋದಾಗಿತ್ತು. ಬಟ್ ಆ ವಿಕೆಟ್ ಡ್ರಾಪ್ ಆಗಿದ್ದರಿಂದ ಖಂಡಿತ RCB ಡಾಮಿನೇಟ್ ಮಾಡಿದ್ರು ಅಲ್ಲಿಂದ ಆಚೆಗೆ. ಸೊ ನಿಮ್ಗೆ ಏನಿಸ್ತಪ್ಪ ಇವತ್ತಿನ ಮ್ಯಾಚ್ದು ಪರ್ಫಾರ್ಮೆನ್ಸ್ RCB ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ 1 ಸೈಡ್ ಆಯಿತು, ಹೋಗ್ತಾ ಅಷ್ಟೇ ಕಾಂಪಿಟೇಷನ್ ಬರುತ್ತೆ ಅಂತ ಅನ್ಕೊಂಡ್ವಿ. ಅವರಿಬ್ರು ಆಡ್ತಿರೋ ಟೈಮಲ್ಲಿ ಮಾರ್ಕಸ್ ಸ್ಟಾಯ್ನಿಸ್ ಜೊತೆಗೆ ಇವರು, ಬಟ್ ಬರಲಿಲ್ಲ.
ಸೊ ಇಂಪ್ರೆಸಿವ್ ಬೌಲಿಂಗ್ ಅಂತ ಹೇಳ್ಬೇಕು. ಎಸ್ಪೆಷಲಿ ಜಾಶ್ ಹ್ಯಾಸಲ್ವುಡ್ದು ಡೆತ್ ಓವರ್ಸಲ್ಲಿ ಎಂತ ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ ಓವರ್ ನಂಬರ್ 17 ಅಂತ ಕಾಣಿಸ್ತದೆ, 17, 18, ಓವರ್ ನಂಬರ್ 17 ಮತ್ತೆ 19 7 ರನ್ ಕೊಡ್ತಾರೆ ಗುರು. ಬೇರೆಲ್ಲ ವಾಂಚಿಸ್ಕೊಂತಾರೆ. 13-14ನೇ ಓವರ್ ಬಂದಂತ ಸುಯಾಶ್ ಶರ್ಮಾ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಅವರೆಲ್ಲ ವಾಂಚಿಸ್ಕೊಂತ ಇರ್ತಾರೆ. ಬಟ್ ಜಾಶ್ ಹ್ಯಾಸಲ್ವುಡ್ 2 ಓವರ್ ಕಂಟ್ರೋಲ್ ಮಾಡ್ಬಿಟ್ರು. ಸಾಕಾತ್ ಕಂಟ್ರೋಲ್. 7 ರನ್ನು, 14 ರನ್ 7 ಓವರ್, ಆಲ್ಮೋಸ್ಟ್ ಡೆತ್ ಓವರ್ಸ್ ಅಲ್ಲಿ 14 ರನ್ನು 2 ಓವರ್ಗೆ ಅಂತಂದ್ರೆ ಕ್ರೇಜಿ ಅಂತ ಹೇಳ್ಬೇಕು ಜಾಶ್ ಹ್ಯಾಸಲ್ವುಡ್ದು. ಹೌದು, ಇನಿಷಿಯಲಿ ಅಷ್ಟೇನ ಅಂದ್ರೆ ವಿಕೆಟ್ಸ್ ಅಷ್ಟರ ಮಟ್ಟಿಗೆ ಏನು ಹೆವಿಯಾಗಿ ಡ್ರಾಪ್ ಆಗಿಲ್ಲದೆ ಇರ್ಬೋದು, ಭುವನೇಶ್ವರ್ ಕುಮಾರ್ಗೆ ಹೆವಿ ವಿಕೆಟ್ಸ್ಗಳು ಬಿದ್ದಿರ್ಬೋದು. ಬಟ್ ಆದರೆ ಜಾಶ್ ಹ್ಯಾಸಲ್ವುಡ್ ಮಾಡಿದಂಥ ಡೆತ್ ಓವರ್ ಬೌಲಿಂಗ್ ಏನಿದೆ ಇದಂತೂ ಇವತ್ತು ಕ್ರೇಜಿ. ಮೆಚ್ಕೊಂಡೇ ಇವತ್ತು ಜಾಶ್ ಹ್ಯಾಸಲ್ವುಡ್. ಯಾವ ಒಂದು ಮ್ಯಾಚಲ್ಲಿ ಕೂಡ ಈ ಥರ ಒಂದು ಡೆತ್ ಬೌಲಿಂಗ್ ನಾವು ಮಾಡಿರಲ್ಲ ಜಾಶ್ ಹ್ಯಾಸಲ್ವುಡ್. ಅಂದರೆ ಈ ಸೀಸನಲ್ಲಿ ಇವತ್ತು ಮಾಡಿದ್ರು, ಚಿಂದಿಯಾಗಿ ಮಾಡಿದ್ರು. ಸೊ ಕಂಟ್ರೋಲ್ ಆಗಿದ್ರೇ ಚೇಸ್ ಆಗಿದ್ದು ಅಂತ ಹೇಳಿದೆ. ಲಾಸ್ಟ್ ಓವರ್ ಎಲ್ಲಿ ಬೇಕಿತ್ತು 33 ರನ್ನಲ್ಲಿ ಚೇಸ್ ಮಾಡೋಕ್ಕಾಗ್ಬಿಡ್ತದ? ಏನು ಬ್ಯಾಟರ್ಸ್ ಬೇಕಲ್ಲ ನೆಟ್ಗೆ, ಏನು ಇರೋ ಬರೋದಲ್ಲ 6 ಹೊಡೆಯೋಕ್ಕಾಗ್ತದ? ರಫೀಕ್ ಸಲಾಮ್ದಾರ್ಗೆ ಪಾಪ ಬಿಡಿ ಹೋಗ್ಲಿ ಪಾಪ. ಪಂಜಾಬ್ ಕಿಂಗ್ಸ್ ಆಡ್ಕೊಳಕ್ಕೂ ಆಗಲ್ಲ. ಒಂಥರ ನೋಡಿ ಆಡ್ಕೊಂಡ್ಬೇಕನ್ಸ್ತೈತೆ. ಯಾಕಂದರೆ ಇವರು 46 for 1 ಅಂತ ಏನೋ ಹಾಕಿರು. ನಾವು RCB ನೆಟ್ಟಿಗೆ ಆಡದೇ ಇದ್ದಾಗ ಇವತ್ತು ಇವರು 49 for 1 ಏನೋ ಅಂತ ಹಾಕಿದ್ರು ಒಂದು ಮ್ಯಾಚಲ್ಲಿ. ಇವರೇ ಹಾಕ್ಬಿಟ್ಟಿದ್ರು ಪೋಸ್ಟ್ನ. ಇವಾಗ 49 ಇವ್ರದ್ದು ಕೂಡ 49 for 3 ಆಗಿದ್ರು ಪೋಪಳಲ್ಲಿ ಕರೆಕ್ಟಾಗಿ. ಇದನ್ನ ನಾವು RCB ಪೋಸ್ಟ್ ಮಾಡಿತ್ತು, ನೋಡಿದ್ರ ಅಂತ ಅನ್ಕೊಂತೀನಿ. ಬಿಡಿ ಹೋಗ್ಲಿ ಪಾಪ ಅನ್ಸೈತೆ. ಪಂಜಾಬ್ ಕಿಂಗ್ಸ್ ನೋಡ್ತು ಅಂದ್ರೆ RCB ಅಂತೂ ಇದು ಕ್ವಾಲಿಫೈ ಆಗಿದ್ ಗುರು. ಎಲ್ಲ ಪಾರ್ಟಿ ಮಾಡಿ ಮತ್ತೆ ಸಿಗುವ.